ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಚಾರ್ಲ್ಸ್ ಬೆಬೇಜ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಂಪ್ಯೂಟರ್ನಲ್ಲಿ ಹೆಚ್ಚಿನ ಸಂಸ್ಕರಣೆಯು ಡ್ಯಾಶ್ನಲ್ಲಿ ನಡೆಯುತ್ತದೆ. ಎಲ್ಲಿ ನಡೆಯುತ್ತೆ? CPU ನಲ್ಲಿ ಕಂಪ್ಯೂಟರ್ನ ಹೆಚ್ಚಿನ ಸಂಸ್ಕರಣೆ ನಡೆಯುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯಾವ ರೀತಿಯ ಕಂಪ್ಯೂಟರ್ನಲ್ಲಿ ಡೇಟಾವನ್ನು ಪ್ರತ್ಯೇಕ ಸಂಕೇತಗಳಾಗಿ ಪ್ರತಿನಿಧಿಸಲಾಗುತ್ತದೆ? ಯಾವುದರಲ್ಲಿ? ಡಿಜಿಟಲ್ ಕಂಪ್ಯೂಟರ್ನಲ್ಲಿ ಡೇಟಾವನ್ನು ಪ್ರತ್ಯೇಕ ಸಂಕೇತಗಳಾಗಿ ಪ್ರತಿನಿಧಿಸಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಂಪ್ಯೂಟರ್ನ ವೈಜ್ಞಾನಿಕ ಹೆಸರೇನು? ಕಂಪ್ಯೂಟರ್ನ ವೈಜ್ಞಾನಿಕ ಹೆಸರು ಸಿಲಿಕೋ ಸೇಫಿಯನ್ಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಐದನೇ ಕ್ವಶನ್ ನೋಡೋದಾದ್ರೆ, ಆಪರೇಟರ್ನ ಗಮನಕ್ಕೆ ಅಗತ್ಯವಿರುವ ಪರದೆಯ ಮುಖ್ಯಾಂಶಗಳಾಗಿರುವ ಡಿಸ್ಪ್ಲೇ ವೈಶಿಷ್ಟ್ಯ ಹೆಸರೇನು? ಆಪರೇಟರ್ನ ಗಮನಕ್ಕೆ ಅಗತ್ಯವಿರುವ ಪರದೆಯ ಮುಖ್ಯಾಂಶಗಳಿರುವ ಡಿಸ್ಪ್ಲೇನ ವೈಶಿಷ್ಟ್ಯ ಹೆಸರು ರಿವರ್ಸ್ ವಿಡಿಯೋ ಅಂತ ಹೇಳ್ಬೋದಾಗಿದೆ. ಆರನೇ ಕ್ವಶನ್ ನೋಡೋದಾದ್ರೆ, ಕಂಪ್ಯೂಟರ್ಗಳು ಅಳತೆ ಮತ್ತು ಎಣಿಕೆ ಎರಡನ್ನ ಸಂಯೋಜಿಸುತ್ತವೆ. ಇದನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಏನಂತ ಕರೆಯಲಾಗುತ್ತದೆ? ಕಂಪ್ಯೂಟರ್ಗಳು ಅಳತೆ ಮತ್ತು ಎಣಿಕೆ ಎರಡನ್ನ ಸಂಯೋಜಿಸುತ್ತವೆ. ಇದನ್ನ ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರೆಯಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಏಳನೇ ಕ್ವಶನ್ ನೋಡೋದಾದ್ರೆ, ಪ್ರೋಟಾನ್ ಎಂದರೇನು? ಪ್ರೋಟಾನ್ ಎಂದರೆ ಫಾರ್ಮುಲಾವಾದ ಅನುವಾದ ಅಂತ ಹೇಳ್ಬೋದಾಗಿದೆ. ಎಂಟನೇ ಕ್ವಶನ್ ನೋಡೋದಾದ್ರೆ, ರನ್ ಸಮಯದಲ್ಲಿ ಲೈನ್ ಮೂಲಕ ಪ್ರೋಗ್ರಾಮ್ ಅನ್ನ ಯಾವುದು ಅನುವಾದಿಸುತ್ತದೆ ಮತ್ತು ಕಾರ್ಯಗತಗೊಳಿಸುತ್ತದೆ? ಯಾವುದಾಗುತ್ತೆ ಇದಕ್ಕೆ ಆನ್ಸರ್? ಇದಕ್ಕೆ ಆನ್ಸರ್ ಇಂಟರ್ಪ್ರಿಟಿಯರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಒಂಬತ್ತನೇ ಕ್ವಶನ್ ನೋಡೋದಾದ್ರೆ, ಸಂಪೂರ್ಣ ಪ್ರೋಗ್ರಾಮ್ ಅನ್ನ ಯಂತ್ರ ಭಾಷೆಗೆ ಪರಿವರ್ತಿಸುವುದು ಯಾವುದು? ಸಂಪೂರ್ಣ ಪ್ರೋಗ್ರಾಮ್ ಅನ್ನ ಯಂತ್ರ ಭಾಷೆಗೆ ಪರಿವರ್ತಿಸುವುದು ಕಂಪ್ಲೈರ್ ಅಂತ ಹೇಳ್ಬೋದಾಗಿದೆ. ಹತ್ತನೇ ಕ್ವಶನ್ ನೋಡೋದಾದ್ರೆ, ಪರ್ಸನಲ್ ಕಂಪ್ಯೂಟರ್ನ ಪಿತಾಮಹ ಯಾರು? ಯಾರು ಈ ಪರ್ಸನಲ್ ಕಂಪ್ಯೂಟರ್ನ ಪಿತಾಮಹ? ಪರ್ಸನಲ್ ಕಂಪ್ಯೂಟರ್ನ ಪಿತಾಮಹ ಎಡ್ವರ್ಡ್ ರಾಬರ್ಟ್ ರವರು ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. 11ನೇ ಕ್ವಶನ್ ನೋಡೋದಾದ್ರೆ, ಇಇಪಿ ರಾಮ್ ಅಂದರೇನು? ಇಇಪಿ ರಾಮ್ ಅಂದರೆ ಎಲೆಕ್ಟ್ರಾನಿಕ್ ಎರೇಸಬಲ್ ಪ್ರೋಗ್ರಾಮೇಬಲ್ ಓನ್ಲಿ ಮೆಮೊರಿ ಅಂತ ಹೇಳ್ಬೋದಾಗಿದೆ. 12ನೇ ಕ್ವಶನ್ ನೋಡೋದಾದ್ರೆ, ಮೊದಲ ಎಲೆಕ್ಟ್ರಿಕ್ ಕಂಪ್ಯೂಟರ್ ಅನ್ನ ಅಭಿವೃದ್ಧಿಪಡಿಸಿದವರು ಯಾರು? JV ಅಟಾನಫ್ ರವರು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅನ್ನ ಅಭಿವೃದ್ಧಿಪಡಿಸಿದರು. 13ನೇ ಕ್ವಶನ್ ನೋಡೋದಾದ್ರೆ, ಯಾವ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಕಡಿಮೆ ಮಟ್ಟದ ಭಾಷೆಗಳು ಎಂದು ವರ್ಗೀಕರಿಸಲಾಗಿದೆ? ಅಸೆಂಬ್ಲಿಂಗ್ ಭಾಷೆಯನ್ನ ಕಡಿಮೆ ಮಟ್ಟದ ಪ್ರೋಗ್ರಾಮಿಂಗ್ ಭಾಷೆ ಎಂದು ವರ್ಗೀಕರಿಸಲಾಗಿದೆ ಅಂತ ಹೇಳ್ಬೋದಾಗಿದೆ. 14ನೇ ಕ್ವಶನ್ ನೋಡೋದಾದ್ರೆ, ಮೊದಲ ವೆಬ್ ಬ್ರೌಸರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಮೊದಲ ವೆಬ್ ಬ್ರೌಸರ್ ಮೊಸಾಯಿಕ್ ಆಗಿದೆ. 15ನೇ ಕ್ವಶನ್ ನೋಡೋದಾದ್ರೆ, ವೆಬ್ಸೈಟ್ನ ಮೊದಲ ಪುಟವನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ವೆಬ್ಸೈಟ್ನ ಮೊದಲ ಪುಟವನ್ನ ಮುಖಪುಟ ಎಂದು ಕರೆಯಲಾಗುತ್ತದೆ. 16ನೇ ಕ್ವಶನ್ ನೋಡೋದಾದ್ರೆ, IBM ಎಂದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. IBM ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಯಂತ್ರಗಳು ಅಂತ ಹೇಳ್ಬೋದಾಗಿದೆ.
17ನೇ ಕ್ವಶನ್ ನೋಡೋದಾದ್ರೆ, ದೊಡ್ಡ ಪ್ರಮಾಣದಲ್ಲಿ ಭೌಗೋಳಿಕವಾಗಿ ಹರಡಿರುವ ಆಫೀಸ್ ಲ್ಯಾನ್ಸ್ ಅನ್ನು ಕಾರ್ಪೊರೇಟ್ ಡ್ಯಾಶ್ ಬಳಕೆಯಿಂದ ಸಂಪರ್ಕಿಸಬಹುದು. ದೊಡ್ಡ ಪ್ರಮಾಣದಲ್ಲಿ ಭೌಗೋಳಿಕವಾಗಿ ಹರಡಿರುವ ಆಫೀಸ್ ಲ್ಯಾನ್ಸ್ ಅನ್ನ ಕಾರ್ಪೊರೇಟ್ ವ್ಯಾನ್ ವೈಡ್ ನೆಟ್ವರ್ಕ್ ಇಂದ ಸಂಪರ್ಕಿಸಬಹುದು ಅಂತ ಹೇಳ್ಬೋದಾಗಿದೆ. 18ನೇ ಕ್ವಶನ್ ನೋಡೋದಾದ್ರೆ, ಕಡತದ ನಕಲನ್ನ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಸಂವಹನ ಚಾನೆಲ್ನ ಮೂಲಕ ಸರಿಸಲು ಏನೆಂದು ಕರೆಯುತ್ತಾರೆ? ಕಡತದ ನಕಲನ್ನ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಸಂವಹನ ಚಾನಲ್ ಮೂಲಕ ಸರಿಸಲು ಫೈಲ್ ವರ್ಗಾವಣೆ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. 20ನೇ ಕ್ವಶನ್ ನೋಡೋದಾದ್ರೆ, MICR ಎಂದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಆಗುತ್ತೆ. 21ನೇ ಕ್ವಶನ್ ನೋಡೋದಾದ್ರೆ, ಒಂದನೇ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಹೆಸರೇನು? ಒಂದನೇ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಹೆಸರು ENIAC ಆಗಿದೆ. 22ನೇ ಕ್ವಶನ್ ನೋಡೋದಾದ್ರೆ, ASC2 ಕೋಡಿಂಗ್ ವ್ಯವಸ್ಥೆಯಲ್ಲಿ ವಿವಿಧ ಅಕ್ಷರಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. 1024 ASC2 ಕೋಡಿಂಗ್ ವ್ಯವಸ್ಥೆಯಲ್ಲಿ ಅಕ್ಷರಗಳ ಸಂಖ್ಯೆಯಾಗಿದೆ ಅಂತ ಹೇಳ್ಬೋದಾಗಿದೆ. 23ನೇ ಕ್ವಶನ್ ನೋಡೋದಾದ್ರೆ, MSIC ಎಂದರೇನು? MSIC ಅಂದರೆ ಮಧ್ಯಮ ಪ್ರಮಾಣದ ಇಂಟಗ್ರೇಟೆಡ್ ಸರ್ಕ್ಯೂಟ್ಗಳು ಎಂದರ್ಥವಾಗಿದೆ. 24ನೇ ಕ್ವಶನ್ ನೋಡೋದಾದ್ರೆ, ಕೋಡ್ನ ಸ್ಕ್ರಾಬ್ಲಿಂಗ್ ಅನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಕೋಡ್ನ ಸ್ಕ್ರಾಬ್ಲಿಂಗ್ ಅನ್ನ ಏನಂತ ಕರೆಯಲಾಗುತ್ತದೆ? ಗೂಢಲಿಪೀಕರಣ ಅಂತ ಈ ಕೋಡ್ ಸ್ಕ್ರಾಬ್ಲಿಂಗ್ ಅನ್ನ ಕರೆಯಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. 25ನೇ ಕ್ವಶನ್ ನೋಡೋದಾದ್ರೆ, ಮೊದಲ ಕಂಪ್ಯೂಟರ್ಗಳನ್ನು ಡ್ಯಾಶ್ ಬಳಸಿ ಪ್ರೋಗ್ರಾಮ್ ಮಾಡಲಾಗಿದೆ. ಮೊದಲ ಕಂಪ್ಯೂಟರ್ಗಳನ್ನು ಯಂತ್ರ ಭಾಷೆಯನ್ನು ಬಳಸಿ ಪ್ರೋಗ್ರಾಮ್ ಮಾಡಲಾಗಿದೆ ಅಂತ ಹೇಳ್ಬೋದಾಗಿದೆ.